ನಮಸ್ಕಾರ. ಇದು GBH 63 ಅಪ್ಡೇಟ್ಸ್ ಚಾನಲ್. ಹೆಣ್ಣು ದೇವರ ಸ್ವರೂಪ. ಚಂದ್ರಗಿರಿಯ ಮುರಳೀಧರ ಸ್ವಾಮೀಜಿ. ಇತ್ತೀಚೆಗೆ ಜೂನ್ 5ರಂದು ಹಿರಿಯ ಪತ್ರಕರ್ತ, ರಾಜ್ಯ ಮಾಧ್ಯಮ ರತ್ನ ಪ್ರಶಸ್ತಿ ವಿಜೇತ ಪುರಂದರ ಲೋಕಿಕೆಯವರ ಮಾತೃಶ್ರೀ ಶತಾಯುಷಿ ಸಣ್ಣಪ್ಪಳ ತಿಮ್ಮಮ್ಮ ನಿಧನರಾಗಿದ್ದರು. ಇಂದು ದಿನಾಂಕ 17ರಂದು ಮಾತೃಶ್ರೀ ಶತಾಯುಷಿ ಅವ್ವನ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಸ್ವಾಮೀಜಿಯವರು ಮಾತನಾಡಿ, ತಾಯಿಯನ್ನು ಭೂಮಿಗೆ ಹೋಲಿಸುವರು. ಜನ್ಮ ದಿನ ನೀಡಿದ ತಾಯಿ ಹೆಣ್ಣಾಗಿ ಅವ್ವ, ಅಕ್ಕ, ತಂಗಿ, ಅತ್ತೆ, ಅತ್ತಿಗೆ, ಸೊಸೆ, ಹೆಂಡತಿಯಾಗಿ ಎಲ್ಲಕ್ಕೂ ಮಿಗಿಲು ಹಿತೈಷಿಯಾಗಿ ಜೀವನದ ಪ್ರತಿ ಹಂತದಲ್ಲೂ ಪಾತ್ರ ನಿರ್ವಹಿಸುತ್ತಿರುವ ಆಕೆಯನ್ನು ಎಷ್ಟು ಅರ್ಥ ಮಾಡಿಕೊಂಡು ಅವರಿಗೆ ಗೌರವ, ಪ್ರಾತಿನಿಧ್ಯ ನೀಡಿದ್ದೇವೆ ಎಂದು. ತಾಯಿ ನೂರಾರು ಹೆಣ್ಣು ದೇವರುಗಳ ಪ್ರತಿರೂಪ, ತಂದೆ ನೂರಾರು ಗಂಡು ದೇವರುಗಳ ಪ್ರತಿರೂಪ. ಮಾತಾಡೋ ದೇವರುಗಳ ಮನೆಯಲ್ಲಿ ಇದ್ದರೂ ಕಲ್ಲು ದೇವರುಗಳಿಗೆ 100 ತೆಂಗಿನಕಾಯಿ ಹೊಡೆಯುತ್ತೇವೆ. 4 ಕುರಿ, ಕೋಳಿ, ಮೇಕೆ, ಕೋಣ ಬಲಿ ಕೊಟ್ಟು ಬೇರೆಯವರ ಬಾಯಿಗೆ ರುಚಿ ತೋರಿಸೋ ನಾವುಗಳು ಮನೆಯಲ್ಲಿರುವ ತಾಯಿ, ತಂದೆ ಅನ್ನೋ ಮನೆ ದೇವರುಗಳನ್ನು ಉಪವಾಸ ಕೂಡಿಸುವುದು ಎಷ್ಟು ಸರಿ ಎಂದು ಹದಡಿ ಚಂದ್ರಗಿರಿ ಮಠದ ಶ್ರೀ ಮುರಳೀಧರ ಸ್ವಾಮೀಜಿಗಳು ವಿಷಾದದಿಂದ ಪ್ರಶ್ನಿಸಿದರು. ಲೋಕಿಕೆರೆಯ ಪುರಂದರರವರ ಅಪ್ಪ ಅವ್ವ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅವರ ತಾಯಿ 106 ವಸಂತ ಪೂರೈಸಿ ಇಹಲೋಕ ತ್ಯಜಿಸಿದ ತಿಮ್ಮಮ್ಮನವರ ಸ್ಮರಣೆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ಈ ಮಾನವ ಜನ್ಮ ದೊಡ್ಡದು, ಅದನ್ನು ಸಾಕಾರಗೊಳಿಸಬೇಕೆಂದು ಕಿವಿ ಮಾತು ಹೇಳಿದರು. ನಿವೃತ್ತ ಪ್ರಾಂಶುಪಾಲ ದಿಳ್ಯಪ್ಪ, ಕುವೆಂಪು ಮಗುವಿಗೆ, ಹೇ ಮಗು, ನೀ ಹುಟ್ಟುವಾಗ ಅಳುತ್ತಿದ್ದೆ, ಎಲ್ಲರೂ ಖುಷಿ ಸಂತಸ ಪಡುತ್ತಿದ್ದರು, ಇದೇ ಜೀವನ ಎಂದರೆ ಸಹಕಾರಿ ಇಲಾಖೆ ಅಧಿಕಾರಿ ಆರ್ಜಿಹಳ್ಳಿ ಸುರೇಂದ್ರ, ಎಲ್ಲ ತಾಯಿಗಳು ಕೂಡ ಮನೆ ಮಕ್ಕಳು ಎಂದು ಕಡೆಯವರೆಗೂ ತ್ಯಾಗ ಮಾಡಿದ ಆಕೆಯ ಶ್ರಮ ಮರೆಯೋಕೆ ಸಾಧ್ಯವಿಲ್ಲ. ತಿಮ್ಮಮ್ಮನವರ ದುಡಿಮೆ ಇತರ ಎಲ್ಲ ತಾಯಂದರಿಗೆ ಮಾರ್ಗದರ್ಶನ ಎಂದರು. ವೇದಿಕೆಯಲ್ಲಿ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಕೊಗ್ನೂರು ಶಿವಾನಂದ, ಹೋರಾಟಗಾರ ಕಂಪ್ಲಿ ತಿಪ್ಪೇಸ್ವಾಮಿ, SS ರವಿಕುಮಾರ್, KB ಶಿವಬಸಪ್ಪ ಕಮ್ತಾರ್, ಪೂಜಾರ್ ಆನಂದ, ತ್ಯಾವಣಿಗೆ ಹೊನ್ನಪ್ಪ, ವಿಶ್ವ ಮಾನವ ಮಂಟಪ ಸಂಸ್ಥಾಪಕ ಆವರಗೆರೆ ರುದ್ರಮುನಿ, CPI ಜಿಲ್ಲಾ ಕಾರ್ಯದರ್ಶಿ ಆವರಗೆರೆ ಚಂದ್ರು, ಉದ್ಯೋಗ ಖಾತ್ರಿಯ ಮಾಲ್ತೇಶ್, ಬಾಗಳಿ ಸಂಗಪ್ಪ, ಗುತ್ತಿಗೆದಾರ ದೇವರಹಳ್ಳಿ ನೀಲಪ್ಪ ಅತಿಥಿಗಳಾಗಿ ಭಾಗವಹಿಸಿದ್ರು. ಹಾಡುಗಾರರಾದ ದಾಗಿನಕಟ್ಟಿ ಸಿದ್ದಪ್ಪ, ಶರಣ್ ಶಾಗ್ಲೆ, ಶೌಕತ್ ತುರ್ಚಕಟ್ಟ, ರುದ್ರೇಶ್ ಲೋಕಿಕೆರೆ ಆಶಯ ಗೀತೆಗಳನ್ನು ಹಾಡಿದರು. ಆರಂಭದಲ್ಲಿ ಅಗಲಿದ ಹಿರಿಯ ಜೀವಕ್ಕೆ ಸಂತಾಪ ಸೂಚಿಸಿ ನಂತರ ಅವರ ಪುತ್ರ ಪುರಂದರ ಲೋಕಿಕೆರೆಯವರು ಸಾಂಕೇತಿಕವಾಗಿ ಸ್ವಾಗತ ಕೋರಿ ಹಿರಿಯ ಪತ್ರಕರ್ತ ವಿರೂಪಾಕ್ಷ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು. ಅವ್ವ ಎಲ್ಲವನಾಗುವ ಬಗ್ಗೆ ಕವನ ವಾಚಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಇದು GBH 63 ಅಪ್ಡೇಟ್ ಚಾನಲ್. Please subscribe, share, like my channel. Thank you. ಬಂದಾಗ ಜಗವೆಲ್ಲ ಮಗು ಹುಟ್ಟಂತ ಆನಂದನ ಸಂಭ್ರಮ, ಜಗವೆಲ್ಲ ನಗುತ್ತಲಿತ್ತು, ನೀ ಅಳುತ್ತಲಿದ್ದೆ, ನೆನಪಿರಲಿ ನೀನು ಈ ಜಗವ ಬಿಡುವಾಗ ಜಗವೆಲ್ಲ ಅಳುತ್ತಲಿರಬೇಕು, ನೀನು ನಗುತ್ತಲಿರಬೇಕು. ಈ ಮನೆಯ ಅಮ್ಮ ಅವರು ಎಲ್ಲರಿಗೂ ಮಾದರಿಯಾಗಿ ಬದುಕಿ ನಮಗೆ ಉದಾಹರಣೆಯಾಗಿ ಉಸಿರು ಹೋದ್ಮೇಲೆ ಹೆಸರು ಹೋಗ್ಬಿಡುತ್ತಲ್ಲ, ನಮ್ದು ಅಷ್ಟೇ ಬರೀ ಆದಿಯ ಅಂತ್ಯವ. ಅವ್ವ ನೀನೆಂದರೆ ಬರೀ ಬಿಂದುವ ರೇಖೆಯ. ಅವ್ವ ನೀನೆಂದರೆ ಬರೀ ವರ್ಣವ, ಜೀವ ಸರಪಳಿಯ ವರ್ಣ ತಂತುವ. ಅವ್ವ ನೀನೆಂದರೆ ಬರೀ ಶಬ್ದವ, ಮೌನವ. ಅವ್ವ ನೀನೆಂದರೆ ಬರೀ ಸುಖವ, ದುಃಖವ. ಅವ್ವ ನೀನೆಂದರೆ ಬರೀ ನೆಲವ, ನದಿಯ. ಅವ್ವ ನೀನೆಂದರೆ
ಬರೀ ನೆರಳ ಬೆಳಕ. ಬಂದಾಗ ಜಗವೆಲ್ಲ ಮಗು ಹುಟ್ಟಂತೆ ಆನಂದ ಅಲ್ಲ, ಸಂಭ್ರಮ. ಜಗವೆಲ್ಲ ನಗುತ್ತಲಿತ್ತು, ನೀ ಅಳುತ್ತಲಿದ್ದೆ. ನೆನಪಿರಲಿ, ನೀನು ಈ ಜಗವ ಬಿಡುವಾಗ ಜಗವೆಲ್ಲ ಅಳುತ್ತಲಿರಬೇಕು, ನೀನು ನಗುತ್ತಲಿರಬೇಕು. ಈ ಮನೆಯ ಅಮ್ಮ ಅವರು ಎಲ್ಲರಿಗೂ ಮಾದರಿಯಾಗಿ ಬದುಕಿ ನಮಗೆ ಉದಾಹರಣೆಯಾಗಿ ಉಸಿರು ಹೋದ್ಮೇಲೆ ಹೆಸರು ಹೋಗ್ಬಿಡುತ್ತಲ್ಲ, ನಮ್ದು ಅಷ್ಟೇ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ. ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ.